ನಿಮಗೀಗಾಗಲೇ ಈ ಸುದ್ದಿ ಏನು ಅಂತ ಹೇಳಿ ತಲುಪಿರುತ್ತೆ. ಒಬ್ಬ ಮಠಾಧೀಶನ ಕುರಿತಂತೆ. ಆತ ಮಠಾಧೀಶ ಮಾತ್ರ ಅಲ್ಲ, ಮನ್ಮಥ ಮಠಾಧೀಶ. ಯಾಕೆ ಅಂತ ಅಂದರೆ, ಮಠಾಧೀಶರು ಅಂತ ಅಂದಾಗ ನಮ್ಮ ದೇಶದಲ್ಲಿ ನಮ್ಮ ಜನ ಅವರಿಗೆ ಕೊಡುವಂಥ ಗೌರವನೇ ಬೇರೆ. ಯಾಕೆ ಅಂತ ಅಂದರೆ, ಅವರನ್ನು ನಾವು ದೇವರು ಅಂತ ಹೇಳಿ ಕಾಣಿಸ್ತೀವಿ, ಯಾಕಂದರೆ ಕಾಣ್ತೀವಿ, ಅವರು ದೇವರ ಪೂಜೆಯನ್ನು ಮಾಡ್ತಾರೆ. ಸೊ ಹೀಗಾಗಿ ನಾವು ಅವರನ್ನು ದೇವರು ಅಂತ ಹೇಳಿ ಕಾಣುವಂಥ ಸಂದರ್ಭದಲ್ಲಿ ಆ ಮಠಾಧೀಶ ಹುಡುಗಿರ ಚಟಾನೆ ಜಾಸ್ತಿ ಅಂತೆ. ಫಾರಿನ್ಗೆ ಹೋಗ್ತಾನಂತೆ, ಅಲ್ಲಿ ಹುಡುಗಿರ ಜೊತೆಗೆ ಇರ್ತಾನಂತೆ, ಇಲ್ಲಿ ಹೆಣ್ಮಕ್ಳ ಜೊತೆಗೆ ಇರ್ತಾನಂತೆ. ಸೊ ಅಂಥವ್ರನ್ನ ನಾವು ಹೆಂಗೆ ಮಠಾಧೀಶ ಅನ್ನೋದಕ್ಕೆ ಸಾಧ್ಯ? ಸೊ ಅಂಥ ಒಬ್ಬ ಕಲಬೆರಕೆ ಮಠಾಧೀಶನ ಕುರಿತ ಸುದ್ದಿ ಇದು. ಯಾರು, ಏನು, ಹೆಂಗೆ ಎಲ್ಲದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ, ಗಮನಿಸ್ತಾ ಹೋಗೋಣ. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತ ಭಯಾನಕ ಸುದ್ದಿ. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳುವ ಭಯಾನಕ ಸುದ್ದಿ. ದೊಡ್ಡವರು ಹೀಗೂ ಮಾಡ್ತಾರಾ ಅಂತ ಶಾಕ್ ಆಗುವಂತ ಸುದ್ದಿ ಇದು. ಸರ್ವವನ್ನು ತ್ಯಾಗ ಮಾಡಿದವರು ಹಿಂಗ ಅನ್ನೋ ಅಚ್ಚರಿಯ ಸುದ್ದಿ. ಲಕ್ಷ ಲಕ್ಷ ಭಕ್ತರು ಇದ್ದಾರೆ, ಮಾನ ಮರ್ಯಾದೆ ಬಿಟ್ಟವರ ಸುದ್ದಿ. ಜನಪ್ರಿಯ ಮಠಾಧೀಶರೊಬ್ಬರ ಪ್ರಣಯದ ಸ್ಫೋಟಕ ಸ್ಟೋರಿ. ಆ ಪರಸ್ತ್ರೀ ಜೊತೆಗೆ ಸಿಕ್ಕಿ ಬಿದ್ದಿದ್ರ ಆ ಖ್ಯಾತ ಸ್ವಾಮೀಜಿ. ರೊಚ್ಚಿಗೆದ್ದಿದ್ದ ಜನ ಸಖತ್ ಗೂಸ ಕೊಟ್ಟಿದ್ದಾರೆ. ಕೊನೆಗಾಗಿದ್ದೇನೋ? ಗ್ಯಾರಂಟಿ ನ್ಯೂಸ್ ನಲ್ಲಿ ಭಾನುವಾರದ ಬ್ಲಾಸ್ಟಿಂಗ್ ಸ್ಟೋರಿ. ಮಠಾಧೀಶರನ್ನ ನಾವೆಲ್ಲ ದೇವರು ಅಂತ ಹೇಳಿ ಪೂಜೆ ಮಾಡ್ತೀವಿ, ಬಟ್ ಪರಸ್ತ್ರೀಯರ ಜೊತೆಗೆ ಪಲ್ಲಂಗ ಶೇರ್ ಮಾಡುವಂತ ಇಂಥ ಮಠಾಧೀಶನನ್ನ ಕಾಮುಕ ಸ್ವಾಮಿ ಅಂತ ಕರೆದ್ರು ಅಚ್ಚರಿ ಪಡಬೇಕಾಗಿಲ್ಲ. ಕದ್ದು ಮುಚ್ಚಿ ಮಸಾಲೆ ಮೇಯ್ದ ಮತ್ತಿನ ಮಠಾಧೀಶನ ಮುತ್ತಿನ ಕಹಾನಿ ಇದು. ಸಪ್ಪೆ ಊಟ ಸವಿಯೋ ಬದಲಿಗೆ ಸಕ್ಕರೆ ಪಾಕ ನೆಕ್ಕಿದ ಶ್ರೀಗಳೊಬ್ಬರ ಸುದ್ದಿ ಇದು. ಕದ್ದು ಮುಚ್ಚಿ ಮಸಾಲೆ ಮೇಯ್ದ ಮತ್ತಿನ ಮಠಾಧೀಶನ ಮುತ್ತಿನ ಕಹಾನಿಯನ್ನ ಹೇಳ್ತೇವೆ. ಸಪ್ಪೆ ಊಟ ಸವಿಯೋ ಬದಲಿಗೆ ಸಕ್ಕರೆ ಪಾಕ ನೆಕ್ಕಿದ ಶ್ರೀಗಳೊಬ್ಬರ ಸುದ್ದಿ. ಮನ್ಮಥನಿಗಿಂತಲೂ ನಾನೇ ರಸಿಕ ಅಂತ ರಮಿಸಿದ ರಸವತ್ತಾದ ಸುದ್ದಿ. ನೀನೇ ನನ್ನ ಗೋಪಿಕೆ, ನಾನೇ ನಿನ್ನ ಕೃಷ್ಣ ಅಂತ ಆ ಆಟವಾಡಿದ ಶ್ರೀಗಳ ಕಥೆ ಇದು. ಇದು ರಾಜ್ಯದ ಜನಪ್ರಿಯ ಮಠಾಧೀಶರೊಬ್ಬರ ಪ್ರಣಯ ಪ್ರಸಂಗದ ಕಥೆ.
ಇದು ಕಾವಿ ತೊಟ್ಟ ಮತ್ತೊಬ್ಬ ಮಠಾಧೀಶನ ಪಲ್ಲಂಗ ಪುರಾಣದ ಸ್ಟೋರಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾವಿ ತೊಟ್ಟ ಆ ಕಾಮಯೋಗಿಯ ಆ ಸತ್ಯ. ಯಾರು ಹಾಗಾದ್ರೆ ಆ ಸ್ವಾಮಿ? ಪರಸ್ತ್ರೀಯರ ಜೊತೆಗೆ ಪಲ್ಲಂಗವನ್ನ ಶೇರ್ ಮಾಡ್ತಾ ಇದ್ದಂತ ಸ್ವಾಮಿ, ಮಠಾಧೀಶ ಅಂತವ್ರನ್ನೆಲ್ಲ ನಾವು ಮಠಾಧೀಶರು, ಸ್ವಾಮೀಜಿಗಳು, ಶ್ರೀಗಳು ಅಂತಾನೂ ಕರಿಬಾರ್ದು. ಯಾಕೆ ಅಂತ ಹೇಳಿದ್ರೆ ಬಹಳ ಒಳ್ಳೆಯ ಶ್ರೀಗಳು, ಮಠಾಧೀಶರು ನಮ್ಮ ನಾಡಿನಲ್ಲಿದ್ದಾರೆ. ಅಂಥವ್ರಿಗೆ ನಾವು ಅವಮಾನ ಮಾಡ್ದಂಗೆ ಆಗ್ಬಿಡುತ್ತೆ. ಇಂಥವರೆಲ್ಲ ಕ್ರಿಮಿಗಳಿದ್ದಂಗೆ. ಇಂಥವ್ರು ಮಠಗಳಲ್ಲಿ ಕೂತ್ಕೊಂಡು ದೇವರ ಪೂಜೆ ಪುನಸ್ಕಾರ ಮಾಡ್ತಾರೆ, ಕಾವಿ ತೊಡ್ತಾರೆ ಇವರೆಲ್ಲ. ಈ ಸ್ವಾಮೀಜಿಯ ಕಥೆಯನ್ನ ಕೇಳಿಬಿಟ್ರೆ ನೀವೆಲ್ಲ ಬೆಚ್ಚಿ ಬೀಳುತ್ತೀರಿ. ಏನ್ ಸಣ್ಣ ಪುಟ್ಟ ಸ್ವಾಮಿನ? ಇಲ್ಲ, ಇಡೀ ದೇಶಕ್ಕೆ ಗೊತ್ತಿವ್ರು.